ಗೈಸ್ ನಾವು ಮಾವಿನಕಾಯಿ ಎಕ್ಕುವ ಪ್ಲೇಸಿಗೆ ರೀಚ್ ಆಗಿದ್ದೇವೆ. ಇಲ್ಲಿ ನೋಡ್ಬೋದು ಹಿಂದೆ ಮಾವಿನ ಮರ ಕಾಣ್ತಾ ಉಂಟು. ತುಂಬ ನೋಡಿ ಇದು ಕಟ್ಟೆ. ಇಲ್ಲಿ ಮೊದಲು ತಂಬಿಲ ಮತ್ತೆ ನಾಗನಿಗೆಲ್ಲ ಹಾಲು ಎರೀತ ಎಲ್ಲ ಇದ್ರು. ಈಗೆಲ್ಲ ಸ್ಟೇಷನ್ ರೀಚ್ಡ್. ಆ್ಯಂಡ್ ಹಿಂದೆಗಡೆ ಒಂದು ದೊಡ್ಡ ಲೌಡ್ ಸ್ಪೀಕರ್ ಉಂಟು. ಅದರ ಬಾಯಿ ಮುಚ್ಚಿಸ್ಲಿಕ್ಕೆ ಆಗ್ತಾಯಿಲ್ಲ, ಎಂಥ ದೊಡ್ಡ ಅಂತ ಗೊತ್ತಿಲ್ಲ ಅದು. ಮಾರೆ ಸಿಕ್ಕಿತು ಮಾವಿನಕಾಯಿ ಒಂದು ಸಿಕ್ಕಿತು. ಈ ಒಂದು ಮಾವಿನಕಾಯಿಗೆ ಅಲ್ಲಿಂದ ಇಲ್ಲಿ ತನಕ ಬರಬೇಕಿತ್ತ ಅನ್ನೋದು ಪ್ರಶ್ನೆ. ಬೊಬ್ಬದು ಸೌಂಡ್ ಬರ್ತಾ ಉಂಟಾ? ಬೊಬ್ಬ ನೋಡ್ಲಿಕ್ಕೆ ಹೋಗೋಣ. ಸರ್ ಗೈಸ್, ಲೊಕೇಶನ್ ಸ್ವಲ್ಪ ತಪ್ಪಾಯ್ತು. ಅದು ಯಾರ್ದ ಮನೆದು ಶೀಟ್, ಇದು ಧ್ವಜ ನೋಡಿ ಕಾಣ್ತಿರ್ಬೋದು, ಕೇಸರಿ ಬಿಳಿ ಹಸಿರು. ಸೊ ಇಲ್ಲಿಗೆ ಕಾಣ್ತದೆ ಧ್ವಜ. ಈ ಸರ್ತಿ ಬರೀ ಕಂಬ ಅಲ್ಲ, ಧ್ವಜ ಕೂಡ ಕಾಣ್ತಾ ಉಂಟು. ಅವರೇ ಪ್ರಕೃತಿಯಲ್ಲಿ ಮೂತ್ರ ಮಾಡಿ ಹೇಗೆ ಅನ್ನಿಸ್ತಾ ಉಂಟು? ಹಲೋ ಗೈಸ್, ಈಗ ಮಾವಿನಕಾಯಿ ಸೀಸನ್ಸು. ನಾವು ಮಾವಿನಕಾಯಿ ಹೆಕ್ಲಿಕ್ಕೆ ಕಾಡು ಅಂದರೆ ಇಲ್ಲಿ ಒಂದು ಲೋಕಲ್ ಚಿಕ್ಕದು ಒಂದು ಮಾವಿನ ಮರ ಎಲ್ಲ ಇರುವ ಒಂದು ಕಾಡು ಉಂಟು, ಅಲ್ಲಿಗೆ ಮಾವಿನಕಾಯಿ ಹೆಕ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ಈಗ ಎಲ್ಲ ಹೊರಟಿದ್ದೇವೆ, ಎಲ್ಲ ನಮ್ಮೊಟ್ಟಿಗೆ ಹಿಂದೆ ಜನ ಇದ್ದಾರೆ. ಹಾರಿಯನ್ನು ಹೇಗೆ ಅನ್ನಿಸ್ತಾ ಉಂಟು? ಮಾವಿನಕಾಯಿ ಹೆಕ್ಲಿಕ್ಕೆ ಹೋಗ್ತಿದ್ದೇವೆ, ಖುಷಿ ಆಗ್ತದೆ. ಯಾಕಂದರೆ ನಾವು ಅದನ್ನು ಇದು ಉಂಟಲ್ಲ ಮಾವಿನಕಾಯಿಯನ್ನು ಅದನ್ನು ಪುರ್ಂಚಿ ಅದನ್ನು ಇದು ಮಾಡುದು ಎಂತ ಚಂಡ್ರಲ್ಲಿ ಮಾಡಿ ಊಟ ಮಾಡಲಿಕ್ಕೆ ತುಂಬ ಚಂದ ಇರ್ತದೆ. ಅದು ಚಂದ್ರುಲಿ ಅಲ್ಲ ಅದು ಚಂಡ್ರುಲಿ, ನಾವು ಹೇಳಿ ಚಂಡ್ರುಲಿ. ಆರ್ವಿ ದೂರ ಹೋಗುದು, ದೂರ ಹೋಗುದು. ಇಲ್ಲಿ ನೋಡಿ ಸೈಕಲ್ ಬ್ಯಾಲೆನ್ಸ್ನವ್ರು ಬಂದಿದ್ದಾರೆ ದಾರನುಕ್ಕಿಗೆ. ಗೈಸ್, ನಾವು ಮಾವಿನಕಾಯಿ ಎಕ್ಕುವ ಪ್ಲೇಸಿಗೆ ರೀಚ್ ಆಗಿದ್ದೇವೆ. ಇಲ್ಲಿ ನೋಡ್ಬೋದು ಹಿಂದೆ ಮಾವಿನ ಮರ ಕಾಣ್ತಾ ಉಂಟು. ಇಲ್ಲಿ ಒಳಗೆ ಫುಲ್ ಎಲ್ಲ ಮಾವಿನ ಮರ, ಕೆಲವೆಲ್ಲ ಉಂಟು. ಈಗ ಈ ಕಡೆ ಸಹ ಒಂದು ಮಾವಿನ ಮರ ಉಂಟು. ಫಸ್ಟಿಗೆ ಈ ಕಡೆದು ಮರಕ್ಕೆ ಹೋಗಿ ಬರುವಂತ ಹೋಗ್ತಿದ್ದೇವೆ. ಹೋಗುವ ಬನ್ನಿ ಗಾಯ್ಸ್. ಇಲ್ಲಿ ನೋಡಿ ಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ. ಸಂಪ್ರೀತ್ ಆಯ್ತಯ್ಯ, ಗಲೀಜಾಯ್ತಾವ ತುಂಬ. ಹೇಗೆ ಅನಿಸ್ತಾ ಉಂಟು ಪ್ರಕೃತಿಯಲ್ಲಿ ಮೂತ್ರ ಮಾಡಿ? ಸಾವು ಕರ್ಮ. ಅವರೇ ಪ್ರಕೃತಿಯಲ್ಲಿ ಮೂತ್ರ ಮಾಡಿ ಹೇಗೆ ಅನಿಸ್ತಾ ಉಂಟು? ಗೈಸ್, ಒಂದು ಮಾವಿನಕಾಯಿ ಇಲ್ಲದ ಎಂತಿಲ್ಲ ಕಾರಣದಿಂದ ಬೇಸೆತ್ತು ಹೋದ ಜನ. ಒಂದು ಕ್ವಾರ್ಟರ್ ಬಾಟ್ಲಿ ಒಂದು ಕಾಣ್ತಾ ಉಂಟು. ಮತ್ತೆ ಮಾವಿನಕಾಯಿ ಸಿಗುತ್ತಿಲ್ಲ ಎಂದು ಆತ್ಮಹತ್ಯೆ ಮಾಡಿಕೊಂಡ ಆತ್ಮಿ. ಹುಳ ಉಂಟು ಅಂತ ಹೇಳಿ ಬೆಳಿಗ್ಗೆ ಒಂದು ಮಾವಿನಕಾಯಿ ಬಿಟ್ಟು ಹೋಗಿದ್ದೆ ಮಾರೆ, ಅದು ಸಹ ಕಾಣ್ತಾ ಇಲ್ಲ. ಇಲ್ಲಿ ಎಲ್ಲ ಪೆಜ್ಜೆ ಆಗಿದೆ. ಈಗೆಲ್ಲ ಮಕ್ಕಳಿಗೆ ಶಾಲೆಗೆ ರಜೆ ಅಲ್ಲ, ಎಲ್ಲ ಬಂದು ಹೆಕ್ಕಿಕೊಂಡು ಹೋಗ್ತಾರೆ. ಸೊ ಇಲ್ಲಿ ಎಂತ ಹೆಕ್ಲಿಕ್ಕೆ ಸಿಗುದಿಲ್ಲ. ಪುರಿ ಇತ್ತು ನಾವು ಅವತ್ತು ಪಚ್ಚ ಕಲರ್ ಇತ್ತು. ಸಿಕ್ಕಿದಾರಿಗಾದ್ರು ವೈಷ್ಣವ್ ಅವರೇ ಎಷ್ಟು ಕುಕ್ಕು ಸಿಕ್ಕಿತು? 0. ಎಂತ ಸಿಗ್ಲಿಲ್ಲ ಗೈಸ್. ಸೀದಾ ಹೋಗ್ತಾ ಇದ್ದೇವೆ ಈಗ ಬೇರೆ ಕಡೆ, ಬೇರೆ ಮರ ನೋಡ್ಲಿಕ್ಕೆ. ಗೈಸ್, ಇದು ಈ ಜಾಗ ಉಂಟಲ್ಲ, ಇದು ಹಾಲಿದ್ದು ಡಿಪ್ಪೋಗೆ ಅಂತ ಸ್ಯಾಂಕ್ಷನ್ ಆಗಿತ್ತು. ಒಂದು 10 ಎಕರೆ ಉಂಟಿದ್ರಲ್ಲಿ, 10 ಎಕರೆ ಲ್ಯಾಂಡ್ ಉಂಟಿದ್ರಲ್ಲಿ. ಇದು ಹಾಲಿದ್ದು ಜಾಗಕ್ಕೆ ಅಂತ ಪುತ್ತೂರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ಬಟ್ ಈಗ ಇದು ಹಾಲಿದ್ದು ಜಾಗ ಇಲ್ಲಿ ಆಗುದಿಲ್ಲ ಅಂತ, ಅಂದರೆ ಇದು ಜಾಗ ಸಾಕಾಗುದಿಲ್ವ ಎಂಥದ ಒಂದು ರೀಸನ್ನ ಮೇಲೆ ಇಲ್ಲಿ ಮಾಡುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಈಗ ಮಾಡ್ಲಿಕ್ಕೆ ಅಂತ ಬಂದವರು ಸುಮಾರೆಲ್ಲ ಮರ ಎಲ್ಲ ಫುಲ್ಲು ತೆಗ್ದು ಹಾಕಿ ಫುಲ್ಲು ಗರಿಪ್ಪೆ ಎಲ್ಲ ಹೋಗಿದ್ದಾರೆ, ಫುಲ್ಲು ಗುಂಡಿ ಎಲ್ಲ ಮಾಡಿ. ಇಲ್ಲಿ ಹುಲಿ ಅಂತ ಶಡಪ್ ಏನೋರಿ ಪಾತಿರ ಎಡಿಟ್ ಪಾತಿರ ಇಲ್ಲಿ ಫುಲ್ಲು ಎಲ್ಲ. ಕೆಟ್ಟಬೇಕು, ಈ ನಮ್ಮನೆ ಕೆಟ್ಟಬಾರ್ದು ನೋಡಿ. ಎಲ್ಲ ಫುಲ್ ಮರ ಎಲ್ಲ ಅಲ್ಲಿ ಕಡ್ದಾಕಿ ಎಲ್ಲ ಹೋಗಿದ್ದಾರೆ. ಸೊ ಎಂತ ಮರಲಿರ್ಲ ಊರೆಲ್ಲ ದೂರ ಗೊತ್ತಿಲ್ಲ, ಎಂಕ್ಲ ಕಟ್ಟೆದು ಯಾರು ಒಬ್ಬನ ನಾವು ಕಟ್ಟೆ ಅಲ್ಲಿಗೆಲ್ಲ. ಹಾಗೆ ಈಗ ಇಲ್ಲಿ ಫುಲ್ ಎಲ್ಲ ಮರ ಎಲ್ಲ ಕಡ್ದಾಕಿ ಇನ್ನಿದ್ದು ಎಂತ ಪ್ರಯೋಜನ ಇಲ್ಲ ಅಂತ, ಅಂದ್ರೆ ಇದು ಇನ್ನು ವೇಸ್ಟ್. ಇದನ್ನ ಹಾಗೆ ಇರ್ತದೆ, ಎಂತ ಮಾಡ್ತಾರೆ ಗೊತ್ತಿಲ್ಲ ಇದನ್ನಿನ್ನು. ಆ್ಯಂಡ್ ಇಲ್ಲಿ ತುಂಬಾ ಕಾಡಂದಿ ಮತ್ತೆ ನರಿ ಎಲ್ಲ ಜಾಗದಲ್ಲಿ ಕಾಡಂದಿ. ಮತ್ತೆ ಇಲ್ಲಿ ಮೇಲೆ ಇದು ಕೂಪುಂಟು, ಅಲ್ಲೆಲ್ಲ ಫುಲ್ಲು ನರಿಗಳೆಲ್ಲ ಇರ್ತದೆ. ಅವತ್ತೊಮ್ಮೆ ಚಿರತೆ ಉಂಟು ಅಂತ ಸುದ್ದಿ ಆಗಿತ್ತು ಗುಡ್ಡೆಯಲ್ಲಿ. ಆಗ ನಾವು ಒಮ್ಮೆ ಗಾಳಿಪಟ ಬಿಡ್ಲಿಕ್ಕೆ ಹೋಗುವ ವ್ಲಾಗ್ ಮಾಡಿದ್ವಿ. ಆ ಟೈಮಲ್ಲಿ ಚಿರತೆ ಉಂಟು ಅಂತ ಹೇಳಿ ಒಂದು ಸುದ್ದಿ ಆಗಿತ್ತು. ಈಗ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಎಂತೆಲ್ಲ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮಂಗ ಅಂತೂ ಉಂಟು ಹೆವಿ ತುಂಬ. ನಾವು ಮೊನ್ನೆದು ವ್ಲಾಗಲ್ಲಿ ಸಹ ನೋಡಿದೆವು. ಹೋಗ್ತಾ ಇದ್ದೇವೆ.
ಇಲ್ಲಿ ಹಾವು ಎಲ್ಲ ತುಂಬ ಇರಲಿಕ್ಕೂ ಸಾಕು, ಆ ಕಡೆ ಈ ಕಡೆ ನೋಡಿಕೊಂಡು ಹೋಗ್ಬೇಕಷ್ಟೇ. ಹೇಗೆ ಅನ್ನಿಸ್ತಾ ಉಂಟು ಆತು ಅವರೇ ನಿಮಗೆ ಮಾವಿನಕಾಯಿ ಹಾಕಲಿಕ್ಕೆ ಒಂದು ಪಡಿಕೆ ಅಂತದಿರ ಸೌಂಡ್ ಇಜ್ಜ ನಿಂಡಗೇನ ಮೆಲ್ಲ ಹೋಗು ಮೆಲ್ಲ ಹೋಗು ಅಕ್ಕ ಮುಳ್ಳುಂಟು ಮುಟ್ಟಿದ್ದೇವೆ ಪಂಡದ ಬೇಜಾರಿಜ್ಜಿ ಒಟ್ಟಿಗೆ ಈರೋಲ್ದ ಮರಸ್ತಾಡೆ ಮುಳ್ಳು ಕಟ್ಟೆ ಗೈಸ್. ಇಲ್ಲಿ ಒಂದು ಭೂತದ್ದು ಕಟ್ಟೆ ಉಂಟು ಗೈಸ್, ತೋರಿಸ್ತೇನೆ ಈಗ. ಫುಲ್ ಅಂದರೆ ಅದು ಫುಲ್ ಇದು ನಶಿಸಿ ಹೋಗಿದೆ. ಇಲ್ಲಿನ್ನು ನೋಡ ನಾನು ಅಲ್ಲಿಗೆ ಹೋಗ್ತೇನೆ. ಇಲ್ಲಿ ಒಂದು ಕಟ್ಟೆ, ಇನ್ನು ಇದಕ್ಕೆ ಬಂದದಕ್ಕೆ ಅಮ್ಮ ಎಲ್ಲ ಮನೆಯಲ್ಲಿ ಎಷ್ಟು ಬೈತಾರೆ. ಬೊಬ್ಬೆ ವಾಡೋ ಚಿಕ್ಕ ಕಟ್ಟೆ ಅದ ಇದು ಫುಲ್ಲು ಈಗ ಫುಲ್ಲು ನಶಿಸಿ ಹೋಗಿದೆ. ಈಗ ಇಲ್ಲಿಗೆ ಬಂದದಕ್ಕೆ ಮನೆಯಲ್ಲಿ ಎಷ್ಟು ಬೈತಾರೆ ಗೊತ್ತಿಲ್ಲ. ವಿಡಿಯೋ ನೋಡುವಾಗಲೇ ಗೊತ್ತಾಗಬೇಕಷ್ಟೇ ಅವರಿಗೆ ನಾವು ಇಲ್ಲಿಗೆ ಬಂದಿದ್ದೇನೆ ಅಂತೇಳಿ. ಮಕ್ಕಳನ್ನು ಸಹ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿದರೆ ಗ್ಯಾರಂಟಿ ಬೈಬೋದು. ಲಾಸ್ಟ್ ಟೈಮ್ ನಾನು ಮಾವಿನಕಾಯಿ ಹೆಕ್ಲಿಕ್ಕೆ ಬರುವಾಗ ಸೊ ಆ ಸೈಡಿಂದ ಒಂದು ಹೋಗಿ ಸೀದಾ ಹೋಗಿ ಹತ್ತಿ ಕಟ್ಟೆಯ ಮೇಲೆ ನಿಂತಿದ್ದೆ. ನೋಡಿ ಸ್ವಲ್ಪ ಕಟ್ಟೆ ತೋರಿಸ್ತೇನೆ ಹೇಗುಂಟಂತ. ಕಟ್ಟೆ ಮುಳು ಹಿಂಗೆ ಕಾಲಿಂದ ಮಾತ್ರ ಅವಶೇಷ ನೋಡಿ ಇದು ಕಟ್ಟೆ ಗೈಸ್. ಇಲ್ಲೆಲ್ಲ ನೋಡಿ ಇದು ಕಟ್ಟೆ. ಇಲ್ಲಿ ಮೊದಲು ತಂಬಿಲ ಮತ್ತೆ ನಾಗನಿಗೆಲ್ಲ ಹಾಲು ಎರೀತಾ ಎಲ್ಲ ಇದ್ರು. ಈಗೆಲ್ಲ ನಿಲ್ಲಿಸಿದ್ದಾರೆ ಸಂಗತಿ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಫುಲ್ ಈಗ ಕೆಳಗೆಲ್ಲ ಮುಳ್ಳೆಲ್ಲ ಉಂಟು, ನೋಡಿಕೊಂಡು ಕಾಲಿಟ್ಟುಕೊಂಡು ಹೋಗ್ಬೇಕಷ್ಟೇ. ನೋಡಿ ಎಲ್ಲ ಅವಶೇಷ ಮಾತ್ರ, ಫುಲ್ಲು ಬಲ್ಲೆ ಬಂದು ಹೋಗಿದೆ, ಎಂತ ಸಹ ಕಾಣುವುದೇ ಇಲ್ಲ. ಇಲ್ಲಿ ನೋಡಿ ಕಟ್ಟೆದ್ದು ಕಲ್ಲು ಕಾಣ್ತಾ ಉಂಟು, ಒಳಗೆ ಕಟ್ಟೆ. ಈಗ ಎಲ್ಲಿ ನನ್ನ ಕೈಯಲ್ಲಿ ಫೋಕಸ್ ಕೂಡ ಆಗ್ತಿಲ್ಲ ಆ ನಮ್ಮನೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಕಟ್ಟೆ ಗೈಸ್, ಎಂತ ಕಾಣುವುದಿಲ್ಲ ಆಯ್ತಾ, ಫುಲ್ಲು ಕಲ್ಲು. ಇದು ಕಲ್ಲು, ಇಲ್ಲಿ ಒಂದು ಕಲ್ಲು ಉಂಟು, ಅಂದ್ರೆ ನಾಗನ ಕಟ್ಟೆ ಎಲ್ಲ ಇತ್ತು, ಎಂತ ಸಹ ಕಾಣುದಿಲ್ಲ, ಫುಲ್ ಮಣ್ಣು ಬಂದು ಹೋಗಿದೆ. ಒಳಗೆ ಹೋಗ್ಲಿಕ್ಕೆ ನನಗೆ ಸಹ ಧೈರ್ಯ ಇಲ್ಲ. ಸೊ ಅಷ್ಟೇ, ಕಟ್ಟೆ ನೋಡ್ಲಿಕ್ಕೆ ಅಂತ ಇಲ್ಲಿ ತನಕ ಬಂದಿದ್ದೆವು. ಇನ್ನು ಕಟ್ಟೆ ನೋಡಿ ಆಯ್ತು, ಇನ್ನು ಹೋಗುದಿಲ್ಲ. ಮೇಲೆ ಮಾವಿನಕಾಯಿ ಮರ ಉಂಟು, ಹಾಗೆ ಇಲ್ಲಿಂದ ಸೀದಾ ಹೋಗುವ ಅಂತ. ಇಲ್ಲಿ ಮೂಲಂಜಿ ಕುಕ್ಕದ ಇಂಡಿಯಾ ಮೂಲು ಉಂಟ ತೂಲೆಯ ಕುಕ್ಕು ಏನ ಚಪ್ಪಲ್ ನಿಂಚಿ ಕೊರ್ಲೆ ಚಪ್ಪಲ್ ಕೊರ್ಲಿ ಚಪ್ಪಲ್ ಬೇಗ ಹೋಗ್ನ ಡೆಡ್ ಉಚ್ಚು ಬರುವ ಈ ತೊಟ್ಟೆ ಆತಲ್ಲ ಮೊಬೈಲ್ ಆತು ಜಾಗ್ರತೆ ಇಜ್ಜಿನ್ಲ ಇಂದು ಚಪ್ಪಲ್ ಚಪ್ಪಲ್ ಉಂಡು ಎನ್ನು ಕರ್ಮ ಏ ತೊಟ್ಟೆ ಆತಲ್ಲ ತೇಜು ಮೊಬೈಲ್ ತೋರ್ಚ ಅಲ್ಲಿ ಬಲ್ಲೆ ಆತ ಕುಕ್ಕು 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 ಮೊಬೈಲ್ ದಿಂಡೊಂಡರ್ತ ಜಾಗ್ರತೆ ಪೋನಾ ಮಲ್ಲ ಪುಯ್ ಪುಯ್ ಸಂಪ್ರೀತ್ ಬರ್ಪನಾ ಬಾರ್ಯ ಹಾಗೆಲ್ಲ ಎಂತ ಆಗುದಿಲ್ಲನಾ, ಅದ್ರಲ್ಲಿ ಚಪ್ಪಲ್ ಹಾಕೊಂಡು ಹೋಗ್ಲಿಕ್ಕೆ ಬಾರ್ದು ಲೆಕ್ಕ. ತೋರ್ತಾವ್ಯ ಬನ್ನ ತೇಜ್ ಬೇಗಲೆಯ ಏ ಉಂತುಲೆ ಮೂಲೆ ಎಂತ ಮಾವಿನಕಾಯಿ ಬರ್ತುಂಟ ಮಾತಾಡು. ಹಾಯ್ ಗುಡ್ ಕರೆಕ್ಟ್ ಆಗಿದೆಯಲ್ಲ, ಹೇಳು ಅಲ್ಲಿ ತೀತನಿ ಹೇಳ್ತದೆ ಹೇಳು ಕೇಳು. ಫುಲ್ ಬಲ್ಲೆ ಬಂದು ಹೋಗಿದೆ. ಹಾಯ್ ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಳು ಹೇಳು ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದ್ದೇವೆ. ಫುಲ್ಲು ನಿಮಗೆ ತೋರಿಸ್ತೇನೆ, ಅಲ್ಲಿ ಬರ್ಲಿಕ್ಕಿಲ್ಲಲ್ಲ ಮೊಬೈಲ್. ನೋಡಿ ಇದು ಹಂದಿ ಎಲ್ಲ ಫುಲ್ ಗುಂಡಿ ಗುಂಡಿ ಮಾಡಿ ಹಾಕಿದ್ದು. ಹಂದಿ ಎಲ್ಲ ಇದ್ರೆ ಈ ಟೈಪ್ ಗುಂಡಿ ಮಾಡಿರ್ತದೆ. ಆ್ಯಂಡ್ ಇಲ್ಲಿ ಹಂದಿಯಲ್ಲೆಲ್ಲ ಹಿಡಿಯುವ ಕ್ರಮ ಇಲ್ಲ ಆ್ಯಕ್ಚುಲಿ ಅಂತ ಹೇಳಿದ್ರೆ ಇದು ಉಂಡ್ಯಾ ಮಸ್ತ್ ಉಂಡ್ಯಾ ಏರ್ಲ ಬರ್ಪು ಜರ ಅಂತ ಪೆಜ್ಜರ. ಇಲ್ಲಿ ಹೆವಿ ಮಾವಿನಕಾಯಿ ಬಿದ್ದಿದೆ, ಯಾರು ಸೈಕ್ಲಿಗೆ ಬರೋದಿಲ್ಲ ಕಾಣ್ತದೆ. ಇಲ್ಲಿ ಗುಂಡಿಯಲ್ಲಿ ತುಂಬಾ ಕೊರಂಟೆ ಎಲ್ಲ ಉಂಟು, ತೋರಿಸ್ತೇನೆ ಗೈಸ್. ನೋಡಿ ಮಾವಿನಕಾಯಿ ನೋಡಿ ಎಷ್ಟು ಮಾವಿನಕಾಯಿ ಹಾಳಾಗಿ ಹೋಗಿದೆ ಅಂತ, ಯಾರು ಸೈಕ್ಲಿಗೆ ಬರೋದಿಲ್ಲ ಕಾಣ್ತದೆ. ಹಾಳಾಗ್ತದೆ ಕೆಲವು ಪುರದಲ್ಲ ಮುಲು ಹಾಳಾದ ಒಂದು ಪುರ ಹಾಳಾದ ಪೆಜ್ಜಿಲೆ ಪೆಜ್ಜಿಲೆ ಬಲೆ ಬಲೆ ಉಂಡಿಯ ಕುಕ್ಕು ಆ ಬೋರ್ಚಿ ಹಾಲೆಲ್ಲ ತರ ಗೈಸ್. ಇದು ತಾರಿದ್ದು ಮರ, ಇದರಿಂದ ಶೇಂದಿ ಎಲ್ಲ ತೆಗಿತಾರೆ. ಮಲಗಿದ್ಯಾ ಪೆಜ್ಜಿನ ಬೋರ್ಚಿ ಕುಕ್ಕಿತ್ತಲೆ ಪೆಜ್ಜೆ ಉಂಟಾ ಪೋಯ್ ಪೆಜ್ಜಿನ ಕುಕ್ಕು ಅವಲ್ಲ ಹಂಚಿ ಪೋಯ್ ಪೆಜ್ಜಿ ಮೇ ಸಂಪಿತ್ತು. ಒಂದು 50% ಮಾವಿನಕಾಯಿ ಎಲ್ಲ ಫುಲ್ ಹಾಳಾಗಿದೆ, ಕೆಳಗೆಲ್ಲ ಬಿದ್ದೆಲ್ಲ ಫುಲ್ ಹೋಗಿದೆ. ಹಾಗೆ ಈಗ ಇಲ್ಲಿ ಮಕ್ಕಳನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದದಕ್ಕೆ ನನಗೆ ಫುಲ್ ಮನೆಯಲ್ಲಿ ಒಳ್ಳೆ ಸಮ್ಮಾನ ಇರ್ಬೋದು. ಒಂಚಿ ಇಲ್ಲಡೆ ಪೋ ಪುಣ್ಣ ಹತ್ತು ಹಂಚಿ ಕುಕ್ಕು ವೆಜರೋಯ ಒಂಚಿ
ಹಂಚಿ ಹಂಚಿ ಮಾರೆ ಅಲ್ಲಿ ಬೆಟ್ಟ ಪೂಲ್ ಬೆಟ್ಟದಲ್ವಾ ಏನಾರು ಪಾತನು ಬೇಕು 60% ಹಾಳಾಗಿದೆ ಎಲ್ಲ ಫುಲ್ ಹೀಗೆ ಆಗಿರೋದೇ ಮಾವಿನಕಾಯಿ ಇರೋದು ಎಲ್ಲ ಫುಲ್ ಹಾಳಾಗಿದೆ ಗೈಸ್ ನೋಡಿ ಎಲ್ಲ ಹೀಗೆ ಹಾಳಾದದೇ ಮಾವಿನಕಾಯಿ ಇರೋದು ಒಳ್ಳೆ ಮಾವಿನಕಾಯಿ ಒಂದು ಸಿಗ್ಲಿಲ್ಲ ಸೀದಾ ಮನೆಗೆ ಒಳ್ಳೆ ಮಾವಿನಕಾಯಿ ಸಹ ಸಿಗ್ಲಿಲ್ಲ ಹಾಗಂತ ಹೇಳಿದ್ರೆ ಯಾರ ಬೆಳಿಗ್ಗೆ ಬಂದು ಎಕ್ಕಿಕೊಂಡು ಹೋಗಿರ್ಬೋದು ಅಂತ ಆಗ್ತದೆ ನಾವೆಂತೂ ಅಲ್ಲಿಗೆ ಹೋಗ್ಬೇಕು ಬಟ್ ಇಲ್ಲಿಂದ ಹೋಗ್ಲಿಕ್ಕೆ ದಾರಿ ಇಲ್ಲ ಬಂದ ದಾರಿಯಿಂದಲೇ ಹೋಗ್ಬೇಕಷ್ಟೇ ಪುಯ್ ಪುಯ್ ನೋಡಿ ಗೈಸ್ ನಮ್ಮ ಪಟ್ಲಂ ಫುಲ್ ಹೋಗ್ತಾ ಉಂಟು ನನ್ನ ಮೊಬೈಲ್ ನೋಡಿ ಗೈಸ್ ನಾವು ಈಗ ಮುಂದೆ ಸಾಗ್ತಾ ಇದ್ದೇವೆ ನೋಡಿ ಇಲ್ಲಿ ವೈಷ್ಣವಿ ಅವರು ಆರ್ವಿಯನ್ನು ಇಟ್ಕೊಂಡು ಬರುವಾಗ ತುಂಬಾ ಸುಸ್ತಾಗಿ ಹೋಗಿದ್ದಾರೆ ಸುಸ್ತಾಯ್ತಂತೆ ಹೇಗಾಯ್ತು ಆರ್ವಿ ಅವರೇ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವ್ರಿಗೆ ಬಚ್ಚಿ ಹೋಯ್ತಂತೆ ನೋಡಿ ತೀರ್ಥ ಪ್ರಸಾದ ಕ್ಯಾಮರಾ ಹಿಡಿದು ಬಚ್ಚಿ ಹೋಗಿದ್ದಾರೆ ನೀರಿಲ್ಲದಿದ್ರೆ ಬೆಗರು ಅವು ಏತಿ ರೆಕಾರ್ಡ್ ಆದನ ಸುಸ್ತಾಗಿ ಹೋಯ್ತು ಗೈಸ್ ಆರ್ವಿ ಮನೆಗೆ ಹೋಗುದಾ ಮಾವಿನಕಾಯಿ ఎక్కుదా ಇನ್ನು ಮನೆಗೆ ಹೋಗುವ ಅಂತ ಆಗ್ತಾ ಉಂಟು ಆರ್ವಿ ಇನ್ನು ಮನೆಗೆ ಹೋಗುವ ಮಾವಿನಕಾಯಿ ఎక్కుదా ಸಾಕು ಮಾವಿನಕಾಯ ಸವಾಲು ಕುಕ್ಕು ಬೆಜ್ಜಿಲಿ ವೈಷ್ಣವಿ ಸುಸ್ತಾಗಿ ಬರ್ತಿರುವುದನ್ನು ನೋಡಿ ಗ್ರಾಹಕರಲ್ಲ ಸಾರಿ ವೀಕ್ಷಕರೇ ಕಾಂಡ ಯಾರು ಜಾಸ್ತಿ ಅಂಡ್ ಬ್ಲಾಗ್ ಅಂತ ಏಳು ಕುಕ್ಕು ಸಿಕ್ಕಿತಂತೆ నేను మాతో పాడు వచ్చాను ఒక్కడే వీడియో అంతా పాడిన తూలా ಗೈಸ್ ಈಗ ಬೇರೆ ಲೊಕೇಶನಲ್ಲಿ ಒಂದು ಮಾವಿನ ಮರ ಉಂಟು ಅಲ್ಲಿಗೆ ಹೇಕ್ಲಿಕ್ಕೆ ಬಂದೇವೆ ಲಾಸ್ಟ್ ಟೈಮ್ ಇಲ್ಲಿಂದ ಸುಮಾರು ಮಾವಿನಕಾಯಿ ಉಪ್ಪಿನಕಾಯಿಗೆ ಅಂದ್ರೆ ಕಾಟು ಮಾವಿನಕಾಯಿ ಉಪ್ಪಿನಕಾಯಿಗೆಲ್ಲ ಭಾರಿ ಲೈಕ್ ಈ ಕಸಿ ಎಲ್ಲ ಆದ್ರೆ ಕೆಲವು ಕಸಿ ಒಳ್ಳೆದಿರ್ತದೆ ಕೆಲವು ಕಸಿ ಅಂತ ಹೇಳಿದ್ರೆ ಅದು ಉಪ್ಪಿನಲ್ಲಿ ಹಾಕಿದ ಮೇಲೆ ಮಾಡಿದ ಮೇಲೆ ಮಾವಿನಕಾಯಿ ಇದ್ದು ಪೀಸ್ ಅದು ಮೆತ್ತನೆ ಆಗ್ತದೆ ಅದಷ್ಟು ಒಳ್ಳೆದಿರ್ತಿಲ್ಲ ಹಾಗೆ ಈ ಮಾವಿನ ಮಿಡಿ ಒಳ್ಳೆದಿತ್ತು ಹಾಗೆ ಎಲ್ಲ ಉಪ್ಪಿನಲ್ಲೆಲ್ಲ ಹಾಕಿಟ್ಟಿದ್ದಾರೆ ಉಪ್ಪಿನಕಾಯಿ ಹಾಕ್ಬೇಕಷ್ಟೇ ಕಳೆದ ವರ್ಷ ಹಾಕಿದ ಉಪ್ಪಿನಕಾಯಿ ಸಹ ಒಳ್ಳೆದಿತ್ತು ಹಾಗೆ ಈಗೆಲ್ಲ ಇನ್ನೊಂದು ಮಾವಿನ ಮರದ ಅಡಿಗೆ ಬಂದಿದ್ದೇವೆ ಈಗ ಇಲ್ಲಿ ಎಷ್ಟು ಮಾವಿನಕಾಯಿ ಸಿಗ್ತದೆ ನೋಡ್ಬೇಕಷ್ಟೇ ಅಂದ್ರೆ ಮಕ್ಕಳೆಲ್ಲ ಬಂದು ಹೆಕ್ಕಿಕೊಂಡು ಹೋಗ್ತಾರೆ ಯಾವ ಸಹ ಸಿಗುದಿಲ್ಲ ಸಿಕ್ಲಿಕ್ಕೆ ಬೆಳಿಗ್ಗೆ ನಾವು ವಾಕಿಗೆ ಹೋಗುವಾಗ ನಾನು ಮತ್ತೆ ಅಮ್ಮ ಬಂದು ಹೆಕ್ಕಿಕೊಂಡು ಹೋಗ್ತೇವೆ ಆಗ ಒಂದು 4-5 ಮಾವಿನಕಾಯಿ ಸಿಗ್ತದೆ ಅಂದ್ರೆ ಬೆಳಿಗ್ಗೆ ಬೇಗ ಯಾರು ಸಹ ಬಂದಿರುದಿಲ್ಲ ಅದ್ರ ಮಕ್ಕಳು ರಜೆಯಲ್ಲೆಲ್ಲ ಬರ್ತಾರೆ ಅವರು ಶಾಲೆ ಇರುವಾಗ ಬೆಳಿಗ್ಗೆ ಬೇಗ ಹೇಳದಿದ್ರು ಸಹ ರಜೆ ಇರುವಾಗ ಬೆಳಿಗ್ಗೆ ಬೇಗ ಹೇಳ್ತಾರೆ ಮಾವಿನಕಾಯಿ ಮರದ ಅಡಿ ಸಲ ಎಂತ ಇಲ್ಲ ಅಲ್ಲಿ ಒಂದು ಮಾವಿನಕಾಯಿಯ ಮರದ ಅಡಿ ಅಲ್ಲಿ ಒಂದು 7 ಮಾವಿನಕಾಯಿ ಸಿಕ್ಕಿತ್ತು ನಾನು ಈ ಮೋರಿಯನ್ನು ಹೇಳಿದ್ದು ಆಗ ಈ ಮೋರಿಯಲ್ಲಿ ನಿಂತು ನೋಡಿದರೆ ಅಲ್ಲಿದ್ದು ಫುಲ್ ಕಟ್ಟೆ ಎಲ್ಲ ಕ್ಲೀನ್ ಕಾಣ್ತಿತ್ತು ಈರುಳ್ಳಿ ಅಂತ ಅದೆಲ್ಲ ಫುಲ್ಲು ಬುಳೆತ್ತೋಗಿದೆ ಕೊಯ್ಲಿಕ್ಕೆ ಅದು ಕಾಣ್ತದೆ ಇಲ್ಲ ಅದು ಗುಜ್ಜತ್ತು ಹತ್ತಿಗೆ ಬೇತೆ ಕಾಯಿಂದ ಬನ್ನತ ಕಾಯಿ ಹತ್ತಿಗೆ ಗುಜ್ಜೆನೆಗೆ ಎಂಚಿನ ಮುಂಡೆ ಗುಜ್ಜೆ ಎಂಚಿನ ಫಂಡ್ ಅಂತೀರಿ ಅವು ಪೋಡಿ ಅನ್ಪರಪುಂಡ ನಮ್ಮ ಆತು ಅವರು ಮುಂಚೂಣಿಯಲ್ಲಿ ಹೋಗ್ತಾ ಇದ್ದಾರೆ ಆತು ಮತ್ತು ಆರ್ವಿ ಅವರು ಗೊತ್ತಿಪ್ಪುಡತೆಯ ಆತು ಮತ್ತು ಆರ್ವಿ ಅವರು ಮುಂಚೂಣಿಯಲ್ಲಿ ಹೋಗ್ತಾ ಇದ್ದಾರೆ ನಾವು ಇವರಿಗೆ ತುಂಬ ಇದ್ದೇವೆ ಅವರಷ್ಟು ಮುಂದೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ವೈಷ್ಣವಿ ಹೇಗೆ ಅನಿಸ್ತುಂಟು ಮಾವಿನಕಾಯಿ ಒಂದು ಕೂಡ ಸಿಗ್ಲಿಲ್ಲ ತುಂಬ ಬೇಜಾರಾಗ್ತಿತ್ತು ಮಧ್ಯಾಹ್ನ ಚಂದ್ರಪುಲ್ಲಿಗೆ ಎಂತೆಲ್ಲ ಈಗ ಮಧ್ಯಾಹ್ನ ಒಂದು ಜ್ಯೂಸ್ ಆದರೂ ಮಾಡ್ಬೋದಿತ್ತು ಮಾವಿನಕಾಯಿದ್ದು ಅದಕ್ಕೆ ಕೂಡ ಎಂತ ಸಿಗಲಿಲ್ಲ ಸನ್ಸ್ಕ್ರೀನ್ ಬಾರ್ದನಾ ಬಾರ್ದು ಆರ್ವಿ ಮನೆಗೆ ಹೋಗುದಾ ಮಾವಿನಕಾಯಿ ಹೆಕ್ಲಿಕ್ಕೆ ಹೋಗುದಾ ಮಾವಿನಕಾಯಿ ಹೆಕ್ಲಿಕ್ಕೆ ಹೋಗುದಾ ಇದು ಕಂಟೆಂಟ್ ಹೇಗೆ ಅನಿಸ್ತುಂಟು ಆರ್ವಿ ಬಿದ್ದ ಮೇಲೆ ಹೇಗೆ ಅನಿಸ್ತುಂಟು ಖುಷಿ ಆಗ್ತುಂಟಾ ಅಯ್ಯೋ ಅಲ್ಲಿ ಬೂರ್ ನಾವು ತೋಜ್ಜಿ ಮಾರೆ ಬಡ್ಕ ಬೂರ್ ದುಃಖದ ವಿಡಿಯೋ ಇಲ್ಲಿ ನೋಡಿ ಗೈಸ್ ಇಲ್ಲಿ ತೊಟ್ಟೆಯಲ್ಲಿ ನೇಲಿಸಿ ಹೋಗಿದ್ದಾರೆ ಇದರಲ್ಲಿ ಯಾವ್ದಾದ್ರು ಪುನಃ ನೇಲಿಸಿದ್ರು ಸಹ ಗೊತ್ತಾಗ್ಲಿಕ್ಕಿಲ್ಲ ಎಂತಾಯ್ತು ಮೇಲೆ ಓಡ್ಬೇಡ ಓಡಿದ್ರೆ ಮತ್ತೆ ಬೀಳದೆ ಹೋಗ್ತದಾ ನಿಲ್ಲಲ್ಲಿ ಈಗ ನೋಡಿ ಅವಳಿಂದ ಅಜ್ಜಿ ನಡೆದಾಗೆ ನಡೀತಾಳೆ ಮೆಲ್ಲ ಮೆಲ್ಲ ಹೋಗು ಆರ್ವಿ ಅಲ್ಲಿ ಎದುರೇ ಲಾಲ್ನೊಟ್ಟಿಗೆ ಪೋಲಿ ಹೋಗುವ ಎಷ್ಟು ಬೆಟ್ಟ ಆಯ್ತು ಆರ್ವಿ
ಎಷ್ಟು ಸರ್ತಿ ಬಿದ್ದಿ? 5 ಬಿದ್ದದ್ದು 2 ಸರ್ತಿ. ಅದು ನಿನ್ನದೆಯಾ? ಮೆಲ್ಲ ಮೆಲ್ಲ ಬೀಳ್ತಿ ಮತ್ತೆ ಪುನಃ. ಆ ಪನ್ನಗ ಉದುರು ನಿಂಚಾವ್ ಸ್ಮೆಲ್ ಬರ್ತುಂಟು ಗಾಯ್ಸ್. ಮರಿ ಎದುರಿತಲ್ಲಿ ಮರಿ ಬಿರೋ ಪೋಯಿನಾ ನೋಡು ನಂಗೆ ರಕ್ತ ಬೆಮ್ಮ ಎಲ್ಲಿ ನೋಡ, ಎಲ್ಲಿ ಬೆಮ್ಮೆ ಅದು ನೋಡ, ರಕ್ತ ಬರ್ತಾ ಉಂಟಾ? ಶೀ ಪಾಪ ಅಲ್ಲೊಂದು ಜಾಗ್ರೆ. ಬಾ ಹೋಗು ಆಯ್ತಾ, ಬಾ ಮನೆಗೆ ಹೋಗು. ಡೆಟೋಲ್ ಹಾಕೋ ಮನೆಗೆ ಹೋಗಿ ಆಯ್ತಾ, ಡೆಟೋಲ್ ಹಾಕುವ. ಈಗ ಎಲ್ಲಿ ನೋಡು, ಇದ್ರದ್ದು ಬೆದಿರಿದು ಗಿಡ ನೋಡಿದ್ಯಾ? ಅದು ಮೊದಲು ಆಯ್ತೊಂದು ಊದಿರಮ್ಮನ ಸೌಂಡ್ ಊದಿಗಾರ ಸೌಂಡ್ ಅರ್ಪಣದಾಗ ಇಲ್ಲಿ ಪಂಪಲ್ಲಿ ನೀರು ಬರ್ತುಂಟು. ಪಂಪಲ್ಲಿ ಸ್ಪ್ರಿಂಕ್ಲರ್ ಅವು. ಶಿ ಬಿಡೋದನ್ನು ಗೈಸ್, ಇದು ಬೀಜದ ಹಣ್ಣು. ಅದು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ. ವಾ ನಿಗು ಐನು ಎನ್ನಕ್ಕೆ ಬಿಟ್ಟಿದೆ ಸಾವನು. ಆರ್ವಿ ಆರ್ವಿ ನಿಲ್ಲ ನಿಲ್ಲ ಇಲ್ಲಿ ಇಲ್ಲಿ ಆರ್ವಿ ಪೋಪುಣ್ಣ ಪೊರ್ಚ. ಹಲೋ ಸುಂದರಮ್ಮ, ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಮನೆಗೆ ಬಂದಿದ್ದೇವೆ. ಸಾರಿ ಸುಂದರ ಮಾಮ, ದಯವಿಟ್ಟು ಕ್ಷಮಿಸಿ ಸುಂದರ ಮಾಮ ಅವರೇ. ನೋಡಿ ಗೈಸ್, ಫುಲ್ ಬೆವರಿ ಎಲ್ಲ ಹೋಗಿದೆ, ಎಂತ ಮಾಡಿ. ಅವಳು ಹೇಳಿದ್ದಕ್ಕೆ ಬಂದದ್ದು, ನಾವು ನಮ್ಮ ಇದರಲ್ಲಿ ಬಂದಲ್ಲ. ಇಲ್ಲಿ ಏನಾದ್ರು ಆಚೆ ಈಚೆ ಆದರೆ ಜನ ಇವಳೆ ಆಯ್ತಾ. ನಾನೇ ಎಂತ ಪೊಟ್ಟು ಜನ ಮಾರೆ, ಈ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಮಾವಿನ ಮರ ಇರೋದು ಅಂತ. ಯಾರ ಹತ್ರ ಬೇರೆ ಹತ್ರ ನಂಗೆ ಅವರು ಹೇಳಿದ್ರು ನಮ್ಮ ಮನೆ ಹಿಂದೆ ಉಂಟು ಬನ್ನಿ ಕೊಯ್ಲಿಕ್ಕೆ ಅಂತ. ಹಾಗೆ ನಾನು ಕರ್ಕೊಂಡು ಹೋದ್, ನಂಗೆ ಗೊತ್ತಿಲ್ಲ ಗಾಯ್ಸ್. ಇದು ಏರೇರ್ನ ತೋಟಕ್ಕೆ ಬತ್ತಿನ ಮಾರೆ. ಮೂಲತ ಮರ ಇಟ್ಟು ಮನ ಮರದ ಹಾ ಗೈಸ್, ಸಿಕ್ಕಿದ್ದು ಗೈಸ್ ಮಾವಿನ ಮರ. ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ಡ್. ಆ್ಯಂಡ್ ಹಿಂದೆಗಡೆ ಒಂದು ದೊಡ್ಡ ಲೌಡ್ ಸ್ಪೀಕರ್ ಉಂಟು, ಅದರ ಬಾಯಿ ಮುಚ್ಚಿಸ್ಲಿಕ್ಕೆ ಆಗ್ತಾಯಿಲ್ಲ. ಎಂತ ದೊಡ್ಡ ಅಂತ ಗೊತ್ತಿಲ್ಲ ಅದು. ಬಜಿ ಕಿರಿಕಿರಿ ಜನ ಮಾರೆ. ಎಲ್ಲಿ ಒಂದು ದೆಸೆಗೆ ಒಂದು ಮಾವಿನಕಾಯಿ ಫಸ್ಟಿಗೆ ಕಂಡಿತು ಮಾರೆ. ಸಿಕ್ಕಿತು ಮಾವಿನಕಾಯಿ ಒಂದು ಸಿಕ್ಕಿತು. ಈ ಒಂದು ಮಾವಿನಕಾಯಿಗೆ ಅಲ್ಲಿಂದ ಇಲ್ಲಿ ತನಕ ಬರಬೇಕಿತ್ತ ಅನ್ನೋದು ಪ್ರಶ್ನೆ. ಬರ್ಬೋದಿತ್ತು ಅಂತ ನನಗೆ ಆಗ್ತಾ ಉಂಟು. ಒಂದು ಮಾವಿನಕಾಯಿಗೆ ಎಂತ ಸಾವು ಪುಟ್ಟ ಎಲ್ಲ ಫುಲ್ ಚಂಡಿ, ಯಾಕಂದರೆ ನಾವು ಅಲ್ಲೇ ಕೆಲಸ ಮಾಡ್ಕೊಂಡು ಬಂದ್ರಲ್ಲ. ನೋಡಿ ಶೀಂದು ಹಾಳಾತು. ಸರ್ಬತ್ ಮನ್ ಪೆರಮಿಣಿ ಕುಕ್ಕು ಗೋರ್ಜರ್ನ ಗಲಾಟೆ ಅವು ಪೂರ ಕುಕ್ಕುನ ಸರ್ಬತ್ ಮಾತಾಡುವ. ಆರ್ವಿ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಲೋ, ಏನು ಅನಿಸ್ತಾ ಇದೆ ಆರ್ವಿ? ಓ ಕದ್ದನ ಪತ್ತಲ್ಲ ಇನ್ನು ನನ್ನ ಬಿಚ್ಚದು ನನ್ನ. ನೋಡಿ ಗಾಯ್ಸ್, ಇದನ್ನೆಲ್ಲ ತಿಂದ್ಲು. ಕೊಂಡ ಮುಗಿಂಡ ಕುಕ್ಕು ಆತೇನಾ ಇಂದ ಮೂಲಂಜಿ ನೋಡಿ ಅಂದು ಮಾರೆ ಒಂಜಿ ಕುಕ್ಕು ಬೆಜ್ಜು ಜರವ ತಿನಿಯರ. ಇದು ವೈಷ್ಣವಿ ಅವರು ಎಲ್ಲ ಸೇರಿ ಮಾವಿನ ಹಣ್ಣು ತಿಂತಿದ್ದಾರೆ. ಎಡ್ಡೆ ಪೆತ್ತಾರ ಕಂಜಿ ಬರ್ಲಕ್ಕ. ಅದಕ್ಕೆ ಇಲ್ಲಿ ಕೂತದ್ದು. ಇಲ್ಲಿ ಸೊಳ್ಳೆ ಸಹ ಉಂಟು. ನನಂಜಿ ಕುಕ್ಕುದ ಮರ ಉಂಡೆ ಚಾತು. ನಾನೊಂದು ಹಂಚಿ ಬೋಡಿಯಾ ಒಂಚಿ ಹಂಚಿ ಏರೇರ್ನ ತೋಟ ಮಾರದಿ ಇಂಕ್ಲಿಗೆ ಪೆಟ್ಟು ಬಾಡ್ಜೇರ್ನ. ನಾವೀಗ ಪೆಟ್ಟು ತಿನ್ನುವ ಸಾಧ್ಯತೆ ಇದೆ. ಯಾರ ತೋಟಕ್ಕೆ ಬಂದು ಹೋಗುವ ನಿಕ್ಲೇನು ಅಲ್ಲೇ ಬುರ್ದು ಬೆಂಕ್ಲ ಬಳಿ ಕೊಡು. ನೋಡಿ ಅಂದಿಯ ಕಾರ್ಮ ಲೆತ್ತಾತದಲ್ಲ ಅಲ್ಲಿಗೆ ಗೊತ್ತಿಚ್ಚಿ ಬೋಲು ಹಾಗೆ ಹೋಗ್ಲಿ. ಎಂತ ಬೆಮ್ಮೆ ಆಗ್ತದ? ಎಲ್ಲಿ ಬೆಮ್ಮೆ ಆಗುದು? ಅಬ್ಬಾ ನೋಡಿ ಬೈಯುದು ಅಜ್ಜಿ, ಬೈಯುದು. ನೀನು ಅಜ್ಜಿ, ದೊಡ್ಡ ಅಜ್ಜಿ ನೀನು. ತೊಂಡಜ್ಜಿ ನೋಡಿ ಅಲ್ಲಿಗೆಲ್ಲ ಹೋಗ್ಲಿಕ್ಕಿಲ್ಲ. ಬಾ ಇಟ್ಕೊಳ್ತೇನೆ. ಏರ್ನ ತೋಟ ಹೋಗ್ತೀಯಾ? ಬೀಳ್ತೀಯ ನೋಡಿ ಅಮ್ಮ. ಬಾ ಈ ತೀರ್ಥ ಪ್ರಸಾದ ಎಲ್ಲೆಲ್ಲಿ ಕಣಿಗೆಲ್ಲ ಕರ್ಕೊಂಡು ಹೋಗ್ತೇನೆ ಅಮ್ಮ. ಹೋಗ್ತೀಯಾ?
ಮೆಲೋನೆ ಪರಪುನ ಜಂಬೂ ಸವಾರಿ ನೋಡಿ ಗೈಸ್ ವೈಷ್ಣವಿ ಅವರು ಬರ್ತಿದ್ದಾರೆ ಹಿಂದೆ. ನೀರು ನೀರು ಆಗ್ಲಿಗೆ ನೀರಿಂದ ಕೀಂಡು ಮೈಕಾಡು ಫನ್ ಫನ್ ಆಯ್ತಲ್ಲ ಫನ್ ರೈತನ ಫನ್ ಇಲ್ಲಿ ಉಂಟು ಅದು ಇದರಲ್ಲಿ ಸಹ ಸಾವು ಬೇಗ ಬಲೆ ಕೊರ್ಕೊರು ಯಾವ ಮರ ಅಲ್ಲ ಮಾರ ನಿಗೆ ಇಡ್ಡದಾಯಿ ಬರ್ತನಾಯ ಕೊಡ್ರ ಬುರಿಯಲ್ಲ ಇದು ಸತತ 4ನೇ ಬಾರಿಗೆ ಆರ್ಮಿ ಅವರು ಬೀಳ್ತಾ ಇರೋದು. ಪೋ ಪಿಜಂದಲ್ಲ ಸಂಪ್ರೀತ್ ಪಿಚ್ 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 ಪೋ ಜಪ್ಪು ಜಪ್ಪು. ಹಾ ನೋಡಿ ಇದು 5ನೇ ಬಾರಿ. ಗೈಸ್ ಮಾವಿನಕಾಯಿ ಕೆಳಗೆ ಅಂಟಂತೆ, ಕೆಳಗೆ ಹೋಗಿ ಬರುವ. ಕೆಳಗೆ ಹೋಗ್ಬೋದು, ಮೇಲೆ ಬರುತ್ತೆ ಹೇಗೆ ಕೊಂಡು ಕಟ್ಟೆ. ಹಾಂ ಆತಿಯವರು ಹೋಗಿ ಎಕ್ತಾ ಇದ್ದಾರೆ. ಸಜನಾಕೆ ಸಜನ ಅಲ್ಲಿ ತಿನ್ನೊಂದಿಲ್ಲ ಅಲ್ಲಿ ಚಂಡ್ರುಲಿಗೆ ಹೊರ್ಪ್ನ ಬದಲು. ಹಾಂ ಫೋನ್ ಬಾಯಿಗೆ ಹಾಕು ಚಂದ ಉಂಟಾ? ಚಂದ ಇಲ್ವಾ? ಹೇಗೆ ಉಂಟು? ಪುಲಿ ಉಂಟು ಪುಲಿ ಹೇಳು. ಇಷ್ಟು ತಿಂದು ಅಷ್ಟೇ. ಅದ್ರಲ್ಲಿ ಹುಳ ಇತ್ತಂತ ಹಲೋ ಮೈಕ್ ಟೆಸ್ಟಿಂಗ್. ಗೈಸ್ ನೋಡಿ ಗೈಸ್ ಬಚ್ಚು ಹೋಯ್ತು ಗೈಸ್. ಎಂತ ಬೆಳಿಗ್ಗೆ ಬೇಗ ಹೀಗೆ ಕೂತ್ಕೊಂಡು ಎಂತದ ನೋಡಿ ಬಜ್ಜಿ ಗಲೇಜಿ ಗೈಸ್. ದಕ್ಕನೆ ಗೈಸ್ ಇವಳು ಅರ್ಧ ಕುಕ್ಕು ತಿಂದು ಕೊರಂಟು ಬಿಸಾಡಿದಾಳೆ. ಯಾರು ಬನ್ಲಕ್ಕ ಗುಡ್ಡೆಗೆ ಹೋಗೋಣ. ಗುಡ್ಡೆಗೆ ಹೋಗುದಾ ಬೇಡವಾ? ಗುಡ್ಡೆಗೆ ಹೋಗುದಾ ಮನೆಗೆ ಹೋಗುದಾ? ಗುಡ್ಡೆಗೆ. ಹಾಗಾದ್ರೆ ಗುಡ್ಡೆಗೆ ಹೋಗುವಲ್ಲ. ಒಬ್ಬ ಇದೆಂತ ಮಾರೆ ಬೊಬ್ಬದ್ದು ಸೌಂಡ್ ಬರ್ತಾ ಉಂಟಾ? ಬೊಬ್ಬ ನೋಡ್ಲಿಕ್ಕೆ ಹೋಗೋಣ. ಬೈತೆ ನಮ್ಮ ಪೂರ್ತು ಬೊಬ್ಬದ ಬೆಟ್ಟಡಿ ಇಳಿತೀವೊಮ್ಮೆ ಅಲ್ಲಿ ತೂದರ್ಕಣ ಹೋದು ನೋಡಿ ಹಲಸಿನಕಾಯಿ. ಇದು ಫುಲ್ಲು ಕಪ್ಪಾಗಿದೆ ಗೈಸ್, ಇದು ಫುಲ್ಲು ಒಳ್ಳೆ ಹಲಸಿನಕಾಯಿ ನೋಡಿ ಗೈಸ್. ಚಾತು ಮಗುವಿಗೆ ಪೆಟ್ಟು ಕೊಟ್ಟು ಮಗು ಹೋಗ್ತಾ ಇದ್ದಾಳೆ. ನಾನಿಲ್ಲ ಆಯ್ತಾ ಇವ ಯಾರು ಉಪದ್ರ ಮಾಡಿದ್ಯಾರು? ಕೊಡಿ ಸಂಪ್ರೀತಿಗೆ ಒಂದು ಕೊಡು ಒಂದು ಸಂಪ್ರೀತಿಗೆ ಕೊಡು ಕೊಡಿ 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 ಕೊಡಿ. ಹಾಂ ಸಾಕು, ಸರಿ ಆಯ್ತು ಹೋಯ್ ಹೋಗುವ. ಗೈಸ್ ದನ ನೋಡ್ಲಿಕ್ಕೆ ಅಂತ ಬಂದೇವೆ. ನಾಯಿ ಇದ್ರೆ ಅನ್ನೋದು ಫುಲ್ ಹೆದರಿಕೆ ಆಗ್ತಾ ಉಂಟು. ಸೊ ಗೊತ್ತಿಲ್ಲ ಯಾರ ಮನೆ ಅಂತ ಸಹ ಗೊತ್ತಿಲ್ಲ, ಸುಮ್ಮನೆ ಹೀಗೆ ಬಂದಿದ್ದೇವೆ. ಮಗು ದನ ನೋಡಬೇಕು ಅಂತ ಹೇಳ್ತಾ ಇದ್ದು ಹಾಗೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಹೇಳು ಹಾಯ್. ಇಲ್ಲ ಎಂತ ಇಲ್ಲ. ಫುಲ್ ದನ ಎಲ್ಲ ನೋಡಿ ಈಗ ಹೋಗ್ತಾ ಇದ್ದೇವೆ. ಇಲ್ಲಿ ಒಂದು ಕಡೆ ಜೋಕಲ್ಲೆಲ್ಲ ನಿಲ್ಲಿಸಿದ್ದಾರೆ, ಅದನ್ನು ನೋಡಿ ಸೀದಾ ಮನೆಗೆ ಹೊರಡ್ತೇವೆ ಇಲ್ಲಿಂದ. ಇನ್ನು ಓಹ್ ಇಲ್ಲಿ ನಾಯಿ ಉಂಟು ಗೈಸ್, ನಾಯಿ ಬೊಬ್ಬೆ ಹಾಕೋದು ಕೇಳ್ತಾ ಉಂಟು. ಗೈಸ್ ವಿ ಆರ್ ಸೆಕೆಂಡ್ ಟೈಮ್ ಈ ಗುಡ್ಡೆ ಹತ್ತಾ ಇದ್ದೇವೆ. ಬ್ಯಾಕ್ ಟು ಬ್ಯಾಕ್ ಅದೇ ವೀಡಿಯೋ ಬರ್ತುಂಟು, ಎಂತ ಬೇಜಾರು ಮಾಡಬೇಡಿ. ಲೈಕ್ ಅಂದರೆ ಈಗ ಇದು ಸೆಕೆಂಡ್ ಟೈಮ್ ಇಲ್ಲಿಂದ ಮನೆ ಹತ್ತಿರ ಆಗ್ತದೆ. ಸೊ ಆ ರೂಟಲ್ಲಿ ಸೀದಾ ಮನೆಗೆ ಹೋಗುವಂಥ ಪ್ಲ್ಯಾನ್. ಹಾಗೆ ಹೇಗೆ ಅನಿಸ್ತಾ ಉಂಟು ಸಂಪ್ರೀತ್? ಮತ್ತೆ ಪುತ್ತೂರದ್ದು ಧ್ವಜ ಕಾಣ್ತದಂತ ಧ್ವಜ ಹಾಕಿದ್ದಾರೆ. ಮತ್ತೆ ಮೊನ್ನೆ ಕಂಬ ಮಾತ್ರ ಕಾಣಿಸಿದ್ದು ಈಗ ಕಂಬಕ್ಕೆ ಧ್ವಜ ಹಾಕಿದ್ದಾರೆ. ಸೊ ಧ್ವಜವನ್ನು ಕೂಡ ನೋಡ್ಬೋದು ಅಂತೇಳಿ ಹೋಗ್ತಾ ಇದ್ದೇವೆ. ಮತ್ತು ಅಲ್ಲಿಂದಲೇ ಸೀದಾ ಮನೆಗೆ ದಾರಿ ಉಂಟು, ಹಾಗೆ ಸೀದಾ ಹೋಗ್ತೇವೆ. ವೈಷ್ಣವರು ಹೋಗ್ತಾ ಇದ್ದಾರೆ ಇಲ್ಲಿ. ಇವರು ಹತ್ತಾ ಇದ್ದಾರೆ. ನಾನು ಪೀಕಿಗೆ ರೀಚ್ ಆಗಿದ್ದೇನೆ. ಒಮ್ಮೆ ಹತ್ತಿರುಂಟಲ್ಲ ತ್ರಾಣವಿರುವುದಿಲ್ಲ ಆಯಿತಾ. ಉಫ್ ಅಂದರೆ ಫುಲ್ ಎಲ್ಲಿ ಸಹ ಸ್ಟಾಪ್ ಕೊಡಲಿಲ್ಲ, ಒಂದೇ ಸ್ಟ್ರೆಚ್ಚಲ್ಲಿ ಹತ್ತಿದ್ದು. ಸೊ ಬಸ್ ಉಂಟು. ಲಾಸ್ಟ್ ಟೈಮ್ ಹಗ್ಗ ಕಡ್ದದ್ದು ಇಲ್ಲಿ. ಇದು NV ಅವ್ರದ್ದು ತೋಟ.
ಸಿ ದ ಡೀಪ್ ಹೌ ಇಟ್ ಈಸ್. ಅಲ್ಲಿ ಕೆಳಗೆ ಮಾರ್ಗ ಕಾಣ್ತಾ ಉಂಟು, ಅಲ್ಲಿಗೆ ಹೋಗಬೇಕು. ಕ್ರೇಜಿ ಜಾರ್ದ ಮಾರಾಯ. ತೋಚುಂಡಾ ಓಲು ಇದ್ದೆ ಪಲ್ಲಯ್ಯ ಅವ ಕೇಸರಿ ಹಸಿರು ಚೆ ಹಾಂ ಕರೆಕ್ಟಿಯಾ ಗೈಸ್, ನಮಗೆ ಕಾಣ್ತಾ ಉಂಟು. ಝೂಮ್ ಮಾಡ್ತಾ ಇದ್ದೇನೆ ನೋಡಿ, ಕೇಸರಿ ಬಿಳಿ ಹಸಿರಲ್ಲಿ ಕಾಣ್ತಾ ಉಂಟು. ಇದರಲ್ಲಿ ಅಷ್ಟು ಕ್ಲೀನ್ ಕಾಣ್ತಾ ಇಲ್ಲ ಅಷ್ಟು. ಇದು ಧ್ವಜ. ಸರ್ ಗೈಸ್, ಲೊಕೇಶನ್ ಸ್ವಲ್ಪ ತಪ್ಪಾಯ್ತು. ಅದು ಅರ್ಧ ಮನೆದು ಶೀಟ್, ಇದು ಧ್ವಜ ನೋಡಿ, ಕಾಣ್ತಿರ್ಬೋದು ಕೇಸರಿ ಬಿಳಿ ಹಸಿರು. ಸೊ ಇಲ್ಲಿಗೆ ಕಾಣ್ತದೆ ಧ್ವಜ. ಈ ಸರ್ತಿ ಬರೀ ಕಂಬ ಅಲ್ಲ, ಧ್ವಜ ಕೂಡ ಕಾಣ್ತಾ ಉಂಟು. ಹೇಗೆ ಅನಿಸ್ತುಂಟು ಸಂಪ್ರೀತ್? ಸೂಪರ್ ಅನಿಸ್ತಾ ಉಂಟು. ಸೂಪರ್ ಅಂದರೆ ಸೂಪರ್ ಧ್ವಜ ಸಹ ಕಾಣ್ತದೆ. ನಮ್ಮ ಪುತ್ತೂರಿನ ಅತಿ ದೊಡ್ಡ ತ್ರಿವರ್ಣ ಧ್ವಜ ಅಂತೆ. ಮೂರನೇ ಧ್ವಜ ಅಂತೆ. ಹಾಗೆ ನಾವು ನೋಡಲಿಕ್ಕೆ ಫಸ್ಟಿಗೆ ಕಂಬ ಕಾಣ್ತಿತ್ತು. ಹಾಗೆ ಇದು ಆರ್ಪುಣ ಇಪ್ಪಡು ಒಂದು ಫುಲ್ಲು. ಸೊ ಈಗ ಫ್ಲೈ ಮಾಡ್ತಾ ಉಂಟು ಧ್ವಜ. ನಾವು ಮನೆಗೆ ಹೊರಟಿದ್ದೇವೆ. ಇನ್ನು ಸೀದಾ ಮನೆಗೆ ಹೋಗುದು. ಬಚ್ಚಿ ಹೋಯ್ತು. ಇನ್ನು ಈ ಗುಂಡಿಯನ್ನು ಇಳಿಬೇಕು. ದೊಡ್ಡ ಅಂಡಮಾನ್ ಇದು. ಇದನ್ನು ಇಳಿದಾಗುವಾಗ ಒಂದು ಅಂದಾಜು ಆಗ್ತದೆ. ಹೋಗುವ. ಸರಿ, ಪುಯ್ ಬಾಯ್ ಬಾಯ್ ಪುಯ್ ಪುಯ್ ಬಾಯ್. ಲಾಸ್ಟ್ ಟೈಮ್ ನಾವು ಬುರ್ದ ಹಗ್ಗ ನೋಡಿ ಗೈಸ್, ಇಲ್ಲಿ ಹೇಳ್ತಾ ಉಂಟು. ಇದನ್ನು ನಾವು ಕಟ್ ಮಾಡಿದ್ದು ಲಾಸ್ಟ್ ಟೈಮ್ ಹೋಗುವಾಗ. ಪಿರಾವಲ್ಲ ಅಂತೆ. ಮೆಲ್ಲ ಆರ್ಯ, ಗಟ್ಟಿ ಹಿಡ್ಕೊ, ಬಿಡಬೇಡ ಹಗ್ಗ. ಯಾವ ಪೋಯ್ ಪೋಯ್. ಹಾಯ್ ಗಾಯ್ಸ್, ಅವಾಯ್ ಕಟ್ಟು ಅಂತೀನಿ ತಿರಂಜಿ ಬಂದು ಏರ್ ಬಿಡ್ತಾರಾ ಬುಕ್ಕ ಯಾನ್ ಹೇಳ್ದು ಮುರಣಿ ಕಟ್ಟಾಯಿ ನಾವು ತಾಗೀಜಿ ಯಾನ್ ಅಡೆ ಎತ್ತನಾಗ ಬುಡ್ಕ ಬೂರೆ ಸರಿ ಅಡಿಗೆ ಮೊಬೈಲ್ ಬೂರ ಹತ್ತಿತ್ತು ಅಂದ ಈಲ ಬರ್ಪ ಎಲ್ಲ ಅಂಜಿ ಬಂದಾಗ ಎಲ್ಲ ಜಿದ್ರೆ ಇಲ್ಲ ಅರ್ಬಾ ನಾ ವೀಡಿಯೋ ಒಂದೊಂದು ಹಾಯ್ ಮಲ್ಪು, ಹಾಯ್ ಪನಿಯಾ, ಹಾಯ್ ಪನಿಗೆ ನಮಸ್ಕಾರ ಮನ್ಪು ಬುಗ ದಾಲೆಜ್ಜ ಹೌದಾನೆ ದೇ ಪುತ್ತೂರು ಜಾತ್ರೆ ಇವು ಇನ್ನು ಗೋರ್ಚಾ ಖುಷಿ ಆಗ ಜಂಜಿ ತೂನಾಗ ನನ್ನ ಮೊಬೈಲ್ ಏನ ಬಲ್ಲ ಸಂಪ್ರೀತ ಮಂಗದರ ಮಾಡ್ತಿದ್ದಾನೆ ಪಾಯ್ದಾ ಪೊಯ್ಬೆ ಯಾವ್ಯಾವ. ಹಲೋ ಗೈಸ್, ಫುಲ್ಲು ಮುಗಿಸಿ ಈಗ ಒಂದು ಸುತ್ತು ಬಂದು ಹೋಗ್ತಿದ್ದೇವೆ ಈ ಗುಡ್ಡೆಗೆ. ಆ ಕಡೆಯಿಂದ ಬಂದು ಈ ಕಡೆಯಿಂದ ಒಂದು ಸುತ್ತಾಗಿ ಪುನಃ ಮನೆಗೆ ಹೋಗ್ತಿದ್ದೆ. ಇದು ಬೇರೆ ರೂಟು, ಬಂದ ರೂಟ್ ಅಲ್ಲ. ಹೇಗೆ ಅನಿಸ್ತುಂಟು ಸಂಪ್ರೀತಿ? ಸೂಪರ್ ಅನಿಸ್ತು. ಹೇಗೆ ಅನಿಸ್ತುಂಟು ಆರ್ಯ? ಅಲ್ಲಿ ರಘುನಾಥ ಸರ್ನಲ್ಲಿ ನಾಯಿ ಉಂಟು. ಹೇಗೆ ಅನಿಸ್ತುಂಟು ಆರ್ಯನ್? ಖುಷಿ ಆಗ್ತುಂಟು. ಹೇಗೆ ಅನಿಸ್ತುಂಟು? ಖುಷಿ ಆಗ್ತುಂಟು ಅಷ್ಟೇ ಪಚ್ಚಿ ಹೋಯ್ತು ಗೈಸ್, ತುಂಬ ಹೊಡೆದು ಇದು ಅಲ್ಲಿ ಹತ್ತಿ ಇಲ್ಲದೆ ಅಲ್ಲ. ಸೊ ಆಗ್ತಾ ಇಲ್ಲ. ಇನ್ನು ಮನೆಗೆ ರೀಚ್ ಆಗ್ತೇವೆ. ಮನೆಗೆ ರೀಚ್ ಆಗಿ ಒಂದು ಕುಕ್ಕಿದ್ದು ಜ್ಯೂಸ್ ಮಾಡುವ. ಸೊ ಹೋಗ್ತಾ ಇದ್ದೇವೆ. ಇನ್ನು ಕುಕ್ಕನ್ನು ಎಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರು ನಮಗಿಂತ ಮೊದಲು ಹೋಗಿದ್ದಾರೆ. ಹೌದು, ಅವ್ರು ತಿಂತಿರ್ಬೋದು. ಸೊ ಎಲ್ಲ ಎಂತ ಮಾಡೋದು ನೋಡ್ಬೇಕು ಅಷ್ಟೇ. ಈಗ ಆಗನೇ ಅಲ್ಲಿ ತಿಂತಿದ್ರು ಸ್ವಲ್ಪ ಸ್ವಲ್ಪ. ಅಷ್ಟು ಚಂದ ಅಂದರೆ ಹುಳಿ ಆಗಿರ್ಬೇಕು ಮಾವಿನಕಾಯಿ. ಹೌದು, ಅದು ಚಂದ. ಬರ್ಪುಣಂದು ಪಲ್ಲೆ ಹೇಗೆ ಅನಿಸ್ತುಂಟು? ನಾವು ಮಾವಿನಕಾಯಲ್ಲಿ ಇಟ್ಕೊಂಡು ಬಂದಿದ್ದೇವೆ. ಹೇಗೆ ಅನಿಸ್ತದೆ? ಇನ್ನು ಪೂಂಜಿ ಮಾಡಿ ಸರಿ ತೋರಿಸ್ಬೇಕು. ಪೂಂಜಿ ಮಾಡಿ ಸರಿ
ನನಗೆ ಬರ್ತದೆ ಈಟಿಂಗ್ ಗೊತ್ತಿಗೆ ಯಾವತ್ತು ಯಾವ ಸಕ್ಕರೆ ಸರಿ ಉಂಟು ಒಂದು ಸಕ್ಕರೆ ಸರಿ ಉಂಟು ಸಕ್ಕರೆ ನೀರು ಈಗ ಒಳ್ಳೆದ್ರಲ್ಲಿ ಒಂದು ಮಾವಿನಕಾಯಿ ಜ್ಯೂಸ್ ಮಾಡಿದೆ ಹಾಗೆ ಕುಡಿದು ನೋಡುವಂತ ನೋಡಿ ಆಯಿತು ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಆಯಿತು ಚಂದ ಉಂಟು ಆ್ಯಂಡ್ ಯಾವುದು ಕೂಡ ಇದಿಲ್ಲ ಎಂಥ ಕೆಮಿಕಲ್ಸ್ ಎಲ್ಲ ಎಂತ ಇಲ್ಲ ನ್ಯಾಚುರಲ್ ಆಗಿ ಮಾಡಿದ್ದು ಮ್ಯಾಂಗೋ ಜ್ಯೂಸ್ ಸೂಪರ್ ಉಂಟು ನಿಜವಾಗಿ ಸಹ ಆ್ಯಂಡ್ ಇದಿಷ್ಟು ಇವತ್ತಿನ ವ್ಲಾಗ್ ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.